ನಾವೆಲ್ಲರೂ ಕೂಡ ಭಗವಂತನ ದೇವಿಯ ಆರಾಧನೆಯನ್ನ ಮಾಡ್ತೀವಿ, ಪೂಜೆಯನ್ನ ಮಾಡ್ತೀವಿ. ಬಹುಶಃ ಎಲ್ಲರೂ ಕೂಡ ಹಿರಿಕರು, ಹಿಂದಿನವರು ಹಿರಿಕರು, ಪೂರ್ವಜರು ಈ ಪರಂಪರೆಗಳನ್ನ ನಮ್ಗೆ ಬೆಳೆಸ್ಕೊಳ್ತಾನೆ ಬಂದ್ರು. ಯಾಕೆ ಬೆಳೆಸ್ಕೊಂತ ಬಂದ್ರು? ಒಂದು ಅದರ ಹಿಂದೆ ವೈಶಿಷ್ಟ್ಯತೆ ಇರುವಂತದ್ದು, ಅದರ ಹಿಂದೆ ಒಂದು ಸಂದೇಶ ಇರುವಂತದ್ದು, ಅದರ ಹಿಂದೆ ಸಾಕಷ್ಟು ವಿಧವಾಗಿರುವಂತಹ ಸಂಸ್ಕಾರಗಳು ಅಲ್ಲಿ ಇರುವಂತದ್ದು ಅಂತ. ಆ ಸಂದೇಶ ಏನು ಅಂತಂದ್ರೆ ಮನುಕುಲ ಮೃಗಕುಲ ಆಗಬಾರ್ದು ಅಂತ. ಮನುಷ್ಯತ್ವವನ್ನ ಕಳ್ಕೋಬಾರ್ದು ಅಂತ ಹೇಳಿ ಈ ಮಂದಿರಗಳನ್ನ, ಮಠಮಾನ್ಯಗಳನ್ನ, ದೇವಸ್ಥಾನಗಳನ್ನ ಅಂದು ಹಿರಿಕರು ಸ್ಥಾಪನೆಯನ್ನ ಮಾಡಿದ್ದು ಅಂತ. ಮಾನವ ಮಾನವನಾಗಬೇಕು ಅಂತ, ಮನುಷ್ಯ ದೇವ ಮನುಷ್ಯ ಆಗಬೇಕು ಅಂತ ಹೇಳಿ, ಮನುಷ್ಯ ಮಹಾತ್ಮನಾಗಬೇಕು ಅನ್ನುವಂತ ಉದ್ದೇಶನ ಇಟ್ಕೊಂಡು ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಅಂತ. ಬಹುಶಃ ಆ ದಾರಿಯಲ್ಲಿ ನಾವುಗಳು ಇವತ್ತೆಲ್ಲ ಬರ್ತಿರೋದ್ರಿಂದ ನೀವೆಲ್ಲ ಒಂದು ಕ್ಷಣ ಇಲ್ಲಿ ಒಂದು ಸಂಕಲ್ಪವನ್ನ ಮಾಡ್ತೀರಿ. ಇಲ್ಲಿ ಯಾವ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ಈ ಜಾಗದಲ್ಲಿ. ನಾವೆಲ್ಲರೂ ಕೂಡ ಮನೆಯಿಂದ ಬರ್ಬೇಕಾದ್ರೆ ಅಥವಾ ಮನೆಯಲ್ಲಿ ಇರ್ಬೇಕಾದ್ರೆ, ಹೊರಗಡೆ ಇರ್ಬೇಕಾದ್ರೆ ಒಂದಿಷ್ಟು ಆಲೋಚನೆ ಮಾಡ್ತೀವಿ. ಅವನಿಗೆ ಕೆಟ್ಟದಾದ್ರೆ ಚೆನ್ನಾಗಿರುತ್ತೆ, ಅವನು ಹಾಳಾಗಿ ಹೋಗ್ಬೇಕು, ಇವನು ಹಾಳಾಗಿ ಹೋಗ್ಬೇಕು, ಇವ್ರು ಅವ್ರ ಮನೆತನನೇ ಹಾಳಾಗಿ ಹೋಗ್ಬೇಕು ಅಂತ ಹೊರಗಡೆ ಇರುವಂತ ಸಂದರ್ಭದಲ್ಲಿ ನಾವು ಬಯಸ್ತೀವಿ. ಆದ್ರೆ ಮಂದಿರಗಳಲ್ಲಿ ನಾವ್ ಯಾರು ಕೂಡ ಬಯಸೋದಿಲ್ಲ. ನನ್ನ ಸ್ವತಃ ಶತ್ರು ಆ ಮಂದಿರಕ್ಕೆ ಬಂದ್ರೆ, ದೇವಸ್ಥಾನಕ್ಕೆ ಬಂದ್ರೆ, ಬಾರಪ್ಪ ಅಣ್ಣ, ಬಾರಪ್ಪ ಮಾವ, ಬಾರಪ್ಪ ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಸಂಬಂಧಗಳಲ್ಲಿ ನಾವು ಸಂಬಂಧ ಇಲ್ಲದೆ ಇದ್ರು ಕೂಡ ನಮ್ಮ ಸೋದರ ಸಮುದಾಯಗಳನ್ನು ಕೂಡ ಸಂಬಂಧದ ರೀತಿಯಲ್ಲಿ ಭಾವಿಸಿ ನನ್ನ ಮಿತ್ರ, ನನ್ನ ಸ್ನೇಹಿತ ಅಥವಾ ನನ್ನ ಒಡನಾಡಿ ಅಂತ ಹೇಳಿ ಆತನನ್ನ ಭಾವಿಸ್ಕೊಂಡು ಆ ದೇವಿಗೆ, ಭಗವಂತನ ಕೃಪೆಗೆ ನೀನು ಕೂಡ ಪಾತ್ರ ಒಳ್ಳೆಯದನ್ನ ಮಾಡುತ್ತೆ ಅಂತ. ಇಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು, ದುರ್ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಹೊರಗಡೆ ಎಷ್ಟೇ ಶ್ರೀಮಂತರಾಗಿರ್ಬೋದು, ಹೊರಗಡೆ ಎಷ್ಟೇ ಆಸ್ತಿವಂತರಾಗಿರ್ಬೋದು, ಜಮೀನ್ದಾರರಾಗಿರ್ಬೋದು, ಸಿರಿವಂತಿಕೆ ಇರ್ಬೋದು, ಆದ್ರೆ ಮಂದಿರಗಳಲ್ಲಿ, ಮಠಗಳಲ್ಲಿ ಯಾಕೆ ಒಂದು ಸೌಹಾರ್ದಯುತವಾಗಿ ಇಲ್ಲಿ ಸೇರ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಯಾವೇ ಅಂತಸ್ತುಗಳು ಇಲ್ಲಿ ಬರೋದಿಲ್ಲ ಅಂತ. ಯಾವ ಅಂತಸ್ತು ಬರೋದಿಲ್ಲ. ಇಲ್ಲೆಲ್ಲರೂ ಕೂಡ ಭಗವಂತನ ಸೇವಕರು ಅಂತ ಹೇಳಿ ಮಠಮಾನ್ಯಗಳಲ್ಲಿ ನಾವು ಊಟ ನೀಡ್ತೀವಿ, ದಾಸೋಹವನ್ನ ಮಾಡ್ತೀವಿ. ದೇವಸ್ಥಾನಗಳಲ್ಲಿ ಊಟ ಬಡಿಸುವಂಥದ್ದು, ಕಸ ಹೊಡೆಯುವಂಥದ್ದು, ಚಪ್ರ ಹಾಕುವಂಥದ್ದು ದುಡ್ಡು ಕೊಟ್ಟು ಮಾಡಿಸ್ತೀವೇನೋ ನಾವು? ಕೂಲಿ ಕೊಟ್ಟು ಮಾಡಿಸ್ತೀವ? ಇಲ್ಲ, ಸಾಧ್ಯ ಇಲ್ಲ. ನಮ್ಮ ಹೊಲಗದ್ದೆಗಳಲ್ಲಿ ಬೇಕಾದ್ರೆ ಕೂಲಿ ಕೊಟ್ಟು ಮಾಡಿಸುವಂತ ಸಂಪ್ರದಾಯ ಇದೆ. ಆದ್ರೆ ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ಕೂಲಿ ಕೊಟ್ಟು, ಅಂದ್ರೆ ಹಣವನ್ನ ಕೊಟ್ಟು ಸೇವೆ ಮಾಡಿಸ್ಕೊಳ್ಳುವಂತ ಸಂಸ್ಕೃತಿ ಎಲ್ಲೂ ಕೂಡ ಇಲ್ಲ ಅಂತ. ಆತ ಯಾವ ಅಗರ್ಭ ಶ್ರೀಮಂತ ಆಗಿದ್ರು ಕೂಡ ಬಂದು ತಟ್ಟೆಯನ್ನ ತೆಗೆಯುವಂಥದ್ದು, ತಟ್ಟೆಯನ್ನ ತೊಳೆಯುವಂಥದ್ದು, ಹಾಸುವಂಥದ್ದು, ಇಲ್ಲಿನ ಎಲ್ಲ ಪರಿಸರವನ್ನ ಸ್ವಚ್ಛ ಮಾಡುವಂಥದ್ದು, ಇವೇ ಇಂದಿನ ಪೂರ್ವಜರು ನಮಗೆ ಹೇಳಿರುವಂತದ್ದು ಅಂತ. ಇದೇ ಸಂದೇಶ ಇದು. ನಾವೆಲ್ಲ ನಮ್ಮ ಮನೆಗಳಲ್ಲಿ ಸಿರಿವಂತಿಕೆ, ಹಣವಂತಿಕೆ ಎಲ್ಲ ನಮ್ಮ ಮನೇಲಿ ಬಿಟ್ಟು ಇಲ್ಲೆಲ್ಲ ಸೇರಿ ದೇವಸ್ಥಾನದ ಆವರಣದಲ್ಲಿ ನಾವೆಲ್ಲ ಒಂದೇ ರೀತಿಯ ಅಣ್ಣತಮ್ಮಳು ಅನ್ನುವಂಥದ್ದು ಇದೆಯಲ್ಲ, ಇದು ಮಹತ್ತರವಾಗಿರುವಂತ ಸಂದೇಶ ಅನ್ನುವಂಥದ್ದು. ಆ